ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ತುಂಬ ಜನರಿಗೆ ತಮ್ಮ ಕನಸಿನ ಮನೆ ಕಟ್ಕೊಳ್ಳೋ ಪ್ಲಾನ್ ಇರುತ್ತೆ. ಶ್ರೀಮಂತರಾದರೆ, ಅಕೌಂಟ್ ತುಂಬ ಬೀರು ತುಂಬ ದುಡ್ಡಿರೋರಾದರೆ ಒಂದಲ್ಲ 10 ಮನೆ ಬೇಕಾದ್ರೂ ಕಟ್ಕೊಂಡಿರ್ತಾರೆ. ಹೆಚ್ಚಿನವರು ಮಿಡಲ್ ಕ್ಲಾಸ್ ಜನ ತಮ್ಮ ಜೀವನ ಪೂರ್ತಿ ದುಡಿದಿದ್ದನ್ನು ಸೇವ್ ಮಾಡಿ ಬ್ಯಾಂಕ್ನಲ್ಲೋ ಇನ್ನೆಲ್ಲೋ ಹೂಡಿಕೆ ಮಾಡಿ ಬಂದ ಹಣದಿಂದ ರಿಟೈರ್ ಆಗೋ ಟೈಮಿಗೆ ಮನೆ ಕಟ್ಟೋ ಪ್ಲಾನ್ನಲ್ಲೂ ಇರ್ತಾರೆ. ಇನ್ನು ಕೆಲವರು ಆಗಿದ್ದಾಗಲಿ ಮಾರಮ್ಮನ ಜಾತ್ರೆ ಇರೋದೊಂದೇ ಜೀವನ, ಚಿಕ್ಕ ವಯಸ್ಸಲ್ಲಿ ಮನೆ ಕಟ್ಟಬೇಕು ಅನ್ನೋ ಜಿದ್ದಿಗೆ ಬಿದ್ದು ಸಾಲ ಮಾಡಿನೂ ಮನೆ ಕಟ್ಟಬಹುದು. ಮುಖ್ಯವಾಗಿ PM ಆವಾಸ್ ಯೋಜನೆಯಂತ ಸರ್ಕಾರಿ ಸ್ಕೀಮ್ನ ಲಾಭವನ್ನು ಪಡಿಬಹುದು. ಪ್ರೈವೇಟ್ ಬ್ಯಾಂಕ್ಗಳಲ್ಲಿ, ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡಿಬಹುದು. ಸ್ನೇಹಿತರೆ, ಈ ವರದಿಯಲ್ಲಿ ಆ ರೀತಿ ಕಷ್ಟಪಟ್ಟು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳೋಕೆ ಶ್ರಮ ಹಾಕೋರ ಬಗ್ಗೆ ನಾವು ನೋಡೋಣ. ಸಾಲ ಮಾಡಿ ಮನೆ ಕಟ್ಟೋದಾದ್ರೆ ಅದ್ರ ಜೊತೆಗೆ ಮಾಡಬೇಕಾದ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಅಂತ ನೋಡ್ತಾ ಹೋಗೋಣ. PM ಆವಾಸ್ ಯೋಜನೆ ಬಗ್ಗೆ ಕೂಡ, ಇದರ ಲಾಭದ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ಎಷ್ಟು ಲಕ್ಷ ತನಕ ಲಾಭ ಸಿಗುತ್ತೆ ಅಂತ. PMAY ಸ್ನೇಹಿತರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆರ್ಥಿಕವಾಗಿ ದುರ್ಬಲ ವರ್ಗ EWS ಹಾಗೂ ಕಡಿಮೆ ವರಮಾನದ ವರ್ಗಕ್ಕೆ ಅಂದರೆ ಲೋ ಇನ್ಕಮ್ ಗ್ರೂಪ್ಗೆ ಸರ್ಕಾರ ಮನೆ ಸಾಲದ ಮೇಲೆ ಸಬ್ಸಿಡಿ ಕೊಡೋ ಸ್ಕೀಮ್ ಇದು. ಸರ್ಕಾರ ದುಡ್ಡು ಹಾಕತ್ತೆ ಇದರಲ್ಲಿ. 2015ರಲ್ಲಿ ಹೌಸಿಂಗ್ ಫಾರ್ ಆಲ್ ಅಂದರೆ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಇರಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂತು. ಕಳೆದ ತಿಂಗಳು ಬಂದ ಕೇಂದ್ರದ ಮಧ್ಯಂತರ ಬಜೆಟ್ನಲ್ಲೂ ಮುಂದಿನ 5 ವರ್ಷಗಳಲ್ಲಿ 2 ಕೋಟಿ ಮನೆ ಕಟ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಹಣಕಾಸು ಮಂತ್ರಿ ಅನೌನ್ಸ್ ಮಾಡಿದ್ದಾರೆ. ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನೀವು ಮನೆ ಕಟ್ಟೋಕೆ ಅಥವಾ ಖರೀದಿ ಮಾಡೋಕೆ ಲೋನ್ಗೆ ಅಪ್ಲೈ ಮಾಡಿದ್ರೆ ಜೊತೆಗೆ ಈ ಸ್ಕೀಮ್ಗೂ ಅಪ್ಲೈ ಮಾಡೋದು ಒಳ್ಳೆಯದು. ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್. ಸ್ನೇಹಿತರೆ, ನೀವು ಈ ಯೋಜನೆಯ ಫಲಾನುಭವಿ ಆಗಬೇಕು ಅಂದರೆ ಮೊದಲು ನೀವು ಲೋನ್ಗೆ ಅಪ್ಲೈ ಮಾಡಿರಲೇಬೇಕು. ಈ ಸ್ಕೀಮ್ಗೆ ಅಪ್ಲೈ ಮಾಡೋದು ಕೂಡ ತುಂಬ ಸಿಂಪಲ್. ನೀವು ಲೋನ್ ತಗೊಳ್ಳೋ ಬ್ಯಾಂಕ್ನಲ್ಲೇ ಕೇಳಿದ್ರೆ ನಿಮಗೆ PMAY ಅರ್ಜಿ ಸಿಗುತ್ತೆ ಅಥವಾ PMAY ವೆಬ್ಸೈಟ್ನಲ್ಲಿ ಈ ಸೇವಾ ಮುಂತಾದ ಸರ್ಕಾರಿ ಕಚೇರಿಗಳಲ್ಲಿ ಅಪ್ಲೈ ಮಾಡಬಹುದು. ಇದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ID ಪ್ರೂಫ್, ಅಡ್ರೆಸ್ ಪ್ರೂಫ್, ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಸಾಕು. ಯಾರು ಅಪ್ಲೈ ಮಾಡಬಹುದು? ಮನೆಯ ಎಲ್ಲ ಸದಸ್ಯರ ಟೋಟಲ್ ವಾರ್ಷಿಕ ಆದಾಯ 18 ಲಕ್ಷದ ಒಳಗಿರಬೇಕು. ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರೋ ಯಾವೊಬ್ಬ ಸದಸ್ಯರ ಹೆಸರಲ್ಲೂ ಈಗಾಗಲೇ ಒಂದು ಮನೆ ಇರಬಾರದು, ಪಕ್ಕಾ ಮನೆ ಇರಬಾರ್ದು. ನಿಮಗೆ 18 ವರ್ಷ ವಯಸ್ಸಾಗಿರಬೇಕು. ಇಷ್ಟೇ ಇರೋದು. ಇಷ್ಟೆಲ್ಲ ಎಲಿಜಿಬಿಲಿಟಿ ಇದ್ದು ನೀವು ಲೋನ್ ತಗೊಂಡಿದ್ರೆ ನಿಮಗೆ PMAY ಅಡಿಯಲ್ಲಿ ಸಬ್ಸಿಡಿ ಸಿಗುತ್ತೆ. ಎಷ್ಟು ಸಿಗುತ್ತೆ ಅಂತ ಕೇಳಿದ್ರೆ ಸುಮಾರು 2,67,000 ರೂಪಾಯಿ ತನಕ ನಿಮಗೆ ಸಬ್ಸಿಡಿ ಸಿಗುತ್ತೆ. ಉದಾಹರಣೆಗೆ ಮಿಡಲ್ ಇನ್ಕಮ್ ವರ್ಗಕ್ಕೆ 18 ಲಕ್ಷದವರೆಗೂ ಕೂಡ ಲೋನ್ ಸಿಗ್ಬೋದು. ಆದರೆ ಸಬ್ಸಿಡಿ ಮಾತ್ರ ಎಲ್ಲರಿಗೂ ಒಂದೇ. ನಿಮಗೆ 3 ಲಕ್ಷ ಸಾಲ ಸ್ಯಾಂಕ್ಷನ್ ಆಗಿದೆ ಅಂತ ಅನ್ಕೊಳ್ಳಿ. ಆಗ ನಿಮಗೆ 2,67,000 ರೂಪಾಯಿ ಸಬ್ಸಿಡಿ ಸಿಕ್ಕರೆ ನೀವು ಬ್ಯಾಂಕ್ಗೆ ಕಟ್ಟಬೇಕಾಗಿರೋದು ಕೇವಲ 33,000. ನಿಮಗೆ 2,70,000 ಲೋನ್ ಸ್ಯಾಂಕ್ಷನ್ ಆದರೆ ನೀವು ಬ್ಯಾಂಕ್ಗೆ ಕಟ್ಟಬೇಕಾಗಿರೋದು 3,000 ಅಷ್ಟೇ. ಇದು EWS ವರ್ಗದಲ್ಲಿ ಬರೋರಿಗೆ, ಅಂದರೆ ನಿಮ್ಮ ಕುಟುಂಬದ ಇನ್ಕಮ್ ವರ್ಷಕ್ಕೆ 3 ಲಕ್ಷದ ಒಳಗಿದ್ದಾಗ ಮಾತ್ರ. ನಿಮ್ಮ ಇನ್ಕಮ್ ಜಾಸ್ತಿ ಆದಂತೆ ನಿಮಗೆ ಸಿಗೋ ಸಬ್ಸಿಡಿ ಅಥವಾ ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಕಟ್ಟೋ ಮನೆಯ ಅಳತೆ ಬಗ್ಗೆ ಕೂಡ ಕೆಲವೊಂದಷ್ಟು ಮಾನದಂಡಗಳಿರ್ತವೆ. ಅವೆಲ್ಲವನ್ನು ನೀವು ಫಾಲೋ ಮಾಡಬೇಕು. ರಾಜ್ಯಗಳಲ್ಲಿ ಕೇಂದ್ರ, ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೇಂದ್ರ ಸರ್ಕಾರ ಈ ಸ್ಕೀಮ್ನಲ್ಲಿ ಹಣ ಕೊಡುತ್ತೆ. ಸ್ನೇಹಿತರೆ, ಮನೆ ಕಟ್ಟೋಕೆ ಲೋನ್ ತಗೊಂಡಾಗ EMI ಕೂಡ ಬರುತ್ತೆ. ಆದರೆ ಬೈ ಚಾನ್ಸ್ ಲೈಫಲ್ಲಿ ಏನಾದರೂ ಅನಿರೀಕ್ಷಿತ ಘಟನೆಗಳಾದರೆ ಆ EMI ಭಾರ, ಹೋಮ್ ಲೋನ್ ಭಾರ ಕುಟುಂಬಗಳ ಮೇಲೆ ಬೀಳುತ್ತೆ. ಅಥವಾ ಕೆಲವೊಮ್ಮೆ ಸಾಲ ಕೊಟ್ಟಿರೋ ಕಂಪನಿ ನಿಮ್ಮ ಅರ್ಧ ಕಟ್ಟಿರೋ ಮನೆಯನ್ನು ಕೂಡ ಜಪ್ತಿ ಮಾಡೋ ಚಾನ್ಸಸ್ ಇರುತ್ತೆ. ಅಥವಾ ಮನೆ ಪೂರ್ತಿ ರೆಡಿಯಾಗಿದ್ರೂ ಕೂಡ ಅದನ್ನು ಜಪ್ತಿ ಮಾಡೋಕೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಸಾಲವನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಳ್ಳೋಕೆ, ನಮ್ಮ ಪರವಾಗಿ EMI ಕಟ್ಟೋಕೆ ನಮ್ಮ ಕುಟುಂಬಕ್ಕೆ ಇನ್ಶೂರೆನ್ಸ್ ಕವರೇಜ್ ತುಂಬ ಮುಖ್ಯ. ಟರ್ಮ್ ಇನ್ಶೂರೆನ್ಸ್. ಸ್ನೇಹಿತರೆ, 1,025 ರೂಪಾಯಿ ಪ್ರೀಮಿಯಂಗೆಲ್ಲ ಬರೋಬ್ಬರಿ 2 ಕೋಟಿ ರೂಪಾಯಿ ತನಕದ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ ಟರ್ಮ್ ಇನ್ಶೂರೆನ್ಸ್ನಲ್ಲಿ. ಅಷ್ಟಿಂದ ಆರಂಭ ಆಗುತ್ತೆ. ಚಿಕ್ಕ ಏಜಲ್ಲಿ ಜಾಯ್ನ್ ಆದವ್ರಿಗೆ ಕಮ್ಮಿಗೆ ಆರಂಭ ಆಗುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಂಗೂ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಸೊ ಬೈ ಚಾನ್ಸ್ ಏನಾದರೂ ಕೂಡ ಲೋನ್ ತಗೊಂಡವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಆಗ ಮನೆ ಸಾಲವನ್ನು ಇದರಲ್ಲಿ ಸಿಗೋ ದುಡ್ಡಿಂದ ಕುಟುಂಬ ತೀರಿಸ್ಕೋಬಹುದು. ಆ ಶಾಕ್ ಜೊತೆಗೆ ಆರ್ಥಿಕ ಶಾಕ್ನಿಂದಲೂ ಕೂಡ ಸಫರ್ ಆಗೋದ್ರಿಂದ ಅವ್ರನ್ನ ಬಚಾವ್ ಮಾಡಬಹುದು. ಹಾಗಾಗಿ ಹೋಮ್ ಲೋನ್ ಅಂತಲ್ಲ, ಯಾವುದೇ ರೀತಿಯ ಲೋನ್ ತಗೊಂಡವರು ಅಥವಾ ಯಾವುದೇ ರೀತಿಯ ಫಿನಾನ್ಷಿಯಲ್ ಬರ್ಡನ್ ಇರೋರು, ಆರ್ಥಿಕವಾಗಿ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಓಕೆ ನಮಗೆ 5-10 ಜನರೇಷನ್ಗೆ ಆಗಷ್ಟಿದೆ ಅನ್ನೋ ಚಿಂತೆ ಇಲ್ಲದೆ ಇರೋರು ಪ್ರತಿಯೊಬ್ಬರು ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಟರ್ಮ್ ಇನ್ಶೂರೆನ್ಸ್
ತಗೊಳ್ಬಹುದು. ಜೊತೆಗೆ ಆದಿತ್ಯ ಬಿರ್ಲಾ ಹೋಮ್ ಲೋನ್ಸ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ. ಯಾರಿಗಾದ್ರೂ ಹೋಮ್ ಲೋನ್ ಬಗ್ಗೆ ಚೆಕ್ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಕ್ಲಿಕ್ ಮಾಡೋ ಮೂಲಕ ನೀವು ಅದನ್ನು ಕೂಡ ಚೆಕ್ ಮಾಡಬಹುದು. ಎರಡರ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಕೊಟ್ಟಿರ್ತೀವಿ.